ಕೆಲವ್ರು ನೋಡಿ ಸ್ವಲ್ಪ ದಿವಸದಾಗ ಭಾರಿ ಮನೆ ಕಟ್ಟಿ ಬಿಡ್ತಾರೆ. ಮಸ್ತಾಗಿ ದುಡಿದು ಮಾಡಿ ಹಣವನ್ನ ಉಳಿಸಿ ಒಂದು ಸುಂದರ ಮನೆಯನ್ನ ಕಟ್ಟಿಕೊಳ್ತಾರೆ. ಅವ್ರಿಗೊಂದು ಕಲೆ ಅದು. ಅದನ್ನ ನೋಡಿದವರೆಲ್ಲ ಸಂತೋಷ ಪಡ್ತಾರೆ. ಒಬ್ಬೊಬ್ರು ಪೆನ್ಷನ್ ಆಗಿರ್ತದ, ಅದನ್ನ ತೆಗೆದು ಇನ್ನೇನು ಮನೆ ಅವ ಕಟ್ಟೋರು ಅಲ್ಲಿ ತಕ ಬಾಡಿಗೆ ಮನೆ. ಅವು ಬಾಡಿಗೆ ಮನೆ ಅಂದ್ರೆ ಅಂಥವು ಒಮ್ಮೊಮ್ಮೆ ನೀರು ಬರ್ತದ ಬರುದಿಲ್ಲ, ಒಮ್ಮೆ ಬೆಳಕಿರ್ತದ ಇರುವುದಿಲ್ಲ, ಇವೆಲ್ಲ ಇರುವೆ. ಆದರೆ ತನ್ನ ಮನೆ ಕಟ್ಟಾಕ ನಿವೃತ್ತ ಆದ ಬಳಿಕ, ನಿವೃತ್ತ ಅಂದ್ರೆ ಏನು, ಇನ್ನು ನೀನು ಮನೆ ಮಾಲೀಕ ಅಲ್ಲ, ಅವಾಗ ಮನೆ ಕಟ್ಟದ. ಇನ್ನು ಮಾಲೀಕರು ಯಾರು, ಇವ ಅಂತೂ ಅಲ್ಲ. ಮುಂದಿನವರಿಗೆ ಅದನ್ನ ಮನೆ ಅವ್ರ ಹೆಸರಲ್ಲೇ ಮಾಡಿ ಮತ್ತಿವ ಹಂಗ ಬದುಕ್ತ. ಯಾವ ಕಾಲಕ್ಕೆ ಹೆಂಗೆ ಬದುಕಬೇಕು ಅನ್ನೋದೊಂದು ಕಲಾ. ಆ ಕಲೆಯನ್ನ ಅರಳಿಸೋದೇ ಸಾಧನ. ಬೆಳಗಿನಲ್ಲಿ ಏಳೋದು, ಸಂತೋಷ ಮನಸ್ಸಿನಲ್ಲಿ ತುಂಬಿಕೊಳ್ಳೋದು, ಇದು ಕಲಾ ಅಲ್ಲೇ. ಇವಾಗ ಈ ಊರಾಗ ಅನೇಕ ಜನ ಮನ್ಯಾಗ ಜಗಳ ನಡೆದಿರ್ತದೆ. ಈಗ ಕಾಫಿ ಮಾಡಿಲ್ಲ, ಚಹಾ ಮಾಡಿಲ್ಲ, ತಡ ಆಗ್ಯದ, ನೀನೇ ತಡ ಮಾಡಿ ಎದ್ದಿದಿ, ಇನ್ನ ನೀರು ಕಾಯ್ದಿಲ್ಲ, ವಿದ್ಯುತ್ತ ಬಂದಿಲ್ಲ, ಅವ್ರಿಗಿಟ್ಟು ಬೈಗಳ ಬೈದು, ನೀರು ಬರ್ದಿದ್ರೆ ಅವ್ರಿಗಿಷ್ಟು ಬೈಗಳ ಬೈದು ಎಲ್ಲ ಕುಂತಿರ್ತೇವಲ್ಲ. ಅದು ನಡೆದದ ಇಲ್ಲಿ, ಇದು ನಡೆದದ ಆನಂದವಾಗಿ. ಏನಿಲ್ಲ, ಸಂತೋಷ ಅದ ಮನ್ಯಾಗ ಎಲ್ಲ ಅದ, ಜಗಳ ನಡೆದದ. ಬದುಕೋದೊಂದು ಕಲೆ.